ನಾರಾಯಣಂ ನಮಸ್ಕೃತ್ಯ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. 65 ಯದ್ವಾ ಏತೈರ್ಲಿಂಗೈರ್ಯುತಃ ಸರ್ವಗೋ ವಿಷ್ಣುರೇವ ತೇಷಾಂ ಲಿಂಗಾನಾಂ ಭಾಷ್ಯೋಕ್ತವಾಕ್ಯೈಃ ವೈಷ್ಣವತ್ವ ಪ್ರಸಿದ್ಧೇರಿತಿ ಹೇರರ್ಥಃ. ಮುಖ್ಯ ಬ್ರಹ್ಮಣ ಏವ ಸಾವಧಾರಣ ಬ್ರಹ್ಮ ಶಬ್ದಾರ್ಥತ್ವಾತ್ ಅನ್ಯಸ್ಯ ಮುಖ್ಯತ್ವೇ ಅಸ್ಯ ಅಮುಖ್ಯತ್ವೇ ವಾ ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತ್ಯಸ್ಯ ಅಯೋಗಾತ್. ಅದೇನಾಗಬೇಕಾದ ಅಶ್ರುತತ್ವಾದೇಪಿ ಏವಂ ಧ್ಯೇಯಂ. ನಾನು ಮುಂದಿದ್ದು ಆಗಿತ್ತೇನೆ 69 ಅಲ್ಲ. ಲಿಂಗೈ ಸರ್ವೈರುತ ಸಹಿ ಸಹ ಹಿ ವಿಷ್ಣುರೇವ, ಅವ ವಿಷ್ಣುವೇ ಆಗಿದ್ದಾನೆ. ಸಂವತ್ಸರ ಸಾರತ್ವಾದಿ ಸರ್ವಲಿಂಗೈ ಯುತೋ ಹಿ ಪ್ರಸಿದ್ಧಮೇತ ಶ್ರುತಾದುವೈತಿ ತಥಾ ಹಿ. ಮುಂದೇನಿದೆ? ನನು ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ ಪುರುಷಂ ಪುರುಷಂ ಪ್ರತ್ಯಾದಿತ್ಯಃ ಇತಿ ಆದಿತ್ಯ ಶಬ್ದಸ್ಯ ನಾಮಪಾದೀಯ ನ್ಯಾಯೇನ ವೈಷ್ಣವತ್ವೇಪಿ ಸಂವತ್ಸರ ಸಾರತ್ವ ಸರ್ವಪುರುಷಾಭಿಮುಖ್ಯ ದೀರ್ಘ ಬಿಟ್ಟೋಗಿದೆ. ಸರ್ವಪುರುಷಾಭಿಮುಖ್ಯಾದಿ ಆದಿತ್ಯಲಿಂಗಸ್ಯ ಚಕ್ಷುರ್ಮಯಃ ಶ್ರೋತ್ರಮಯಃ ಇತಿ ಚಕ್ಷುರ್ಮಯತ್ವಾದೇಃ ಹೃದಯ ಗುಹಾರೂಪ ರೂಪ ಅಲ್ಪಸ್ಥಾನತ್ವರೂಪ ಅಲ್ಪೌಕಸ್ತ್ವಸ್ಯ ಜೀವಲಿಂಗಸ್ಯ ಭಾವಾತ್ ತದ್ವಿರೋಧ ಇತ್ಯತೌಪಿ ಲಿಂಗೈ ಸರ್ವೈರ್ಯುತಃ ಸಹಿ ಇತಿ ಹೇಳಿದ. ಆಯಿತು. ಅಲ್ಲಿ ಮುಂದೇನಿದೆ? ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ. ಆದಿತ್ಯ ಅನ್ನೋ ಪದ ಇದೆ. ಪುರುಷಂ ಪುರುಷಂ ಪ್ರತ್ಯಾದಿತ್ಯ, ಮತ್ತೆ ಇನ್ನೊಮ್ಮೆ ಆದಿತ್ಯ ಅಂತಿದೆ. ಇತ್ಯಾದಿತ್ಯ ಶಬ್ದಸ್ಯ ನಾಮಪಾದೀಯ ನ್ಯಾಯೇನ ವೈಷ್ಣವತ್ವೇಪಿ. ನೀವು ಆದಿತ್ಯ ಆದರೆ ವಿಷ್ಣು ಅಂತ ಅರ್ಥ ಮಾಡ್ತೀರಿ, ಆದರೆ ಸಮಸ್ಯೆ ಇದೆ. ಏನಂತ? ಸಂವತ್ಸರ ಸಾರತ್ವ ಸರ್ವಪುರುಷ ಆಭಿಮುಖ್ಯಾದಿ ಆದಿತ್ಯಲಿಂಗಸ್ಯ. ಸಂವತ್ಸರ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಸಾರ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಸರ್ವಪುರುಷಾಭಿಮುಖ್ಯ ಎಲ್ಲರಿಗೆ ಅಭಿಮುಖವಾಗಿ ಕಾಣೋದು. ಇವೆಲ್ಲ ಸೂರ್ಯನ ಲಕ್ಷಣಗಳಿವೆಲ್ಲ ಕೂಡ. ಮುಂದೆ ಚಕ್ಷುರ್ಮಯ ಶ್ರೋತ್ರಮಯ ಐತಿ ಚಕ್ಷುರ್ಮಯತ್ವಾದೇಹಿ. ಮುಂದೆ ಚಕ್ಷುರ್ಮಯ ಶ್ರೋತ್ರಮಯ ಅಂತ ಹೇಳಿದಾಗ ನಿಮ್ಮ ಆನಂದಮಯ ಬ್ರಹ್ಮ ಆಗ ಸಂಭವ ಇಲ್ಲ, ಈತ ಸೂರ್ಯನೇ ಆಗಬೇಕು. ಜೊತೆಗೆ ಇನ್ನೊಂದು ಸಮಸ್ಯೆ ಇದೆ. ಹೃದಯ ಗುಹಾರೂಪ ಅಲ್ಪಸ್ಥಾನತ್ವರೂಪ ಅಲ್ಪೌಕಸ್ತ್ವಸ್ಯ. ಹೃದಯ ಗುಹಾರೂಪ ಹೃದಯ ಗುಹೆ ರೂಪದ ಅಲ್ಪಸ್ಥಾನತ್ವ ರೂಪ, ಚಿಕ್ಕ ಜಾಗ, ಅದರ ಅಲ್ಪೌಕಸ್ತ್ವ. ಓಕ ಅಂದರೆ ನೆಲೆ, ಅಲ್ಪೌಕಸ್ತ್ವ ಚಿಕ್ಕ ನೆಲೆಯಲ್ಲಿ ಆಗಿರ್ತಾನೆ. ಇವೆಲ್ಲ ಯಾರ ಲಕ್ಷಣ? ಜೀವಲಿಂಗಸ್ಯ, ಜೀವನ ಲಕ್ಷಣಗಳು ವಿಷ್ಣು ಕೂಡ. ಆದ್ದರಿಂದ ತದ್ವಿರೋಧ. ಸೇರ್ಫೋರ್ ಇದನ್ನು ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಈ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಬರುತ್ತೆ. ಲಿಂಗೈ ಸರ್ವೈ ಯುತಃ ಸಹಿ ಇತಿ ಸಹಿ ವಿಷ್ಣುರೇವಾ. ಸಂವತ್ಸರ ಸಾರತ್ವಾದಿ ಸರ್ವಲಿಂಗೈರ್ಯುತೋ ಹಿ ಪ್ರಸಿದ್ಧವೇತ ಶ್ರುತಾದೌವಿತಿ. ಏನು ಸಂವತ್ಸರ ಸಾರತ್ವ ಸರ್ವಲಿಂಗ ಇದೇ ಮೊದಲಾದಂತಹ ಸರ್ವ ಲಕ್ಷಣಗಳಿಂದ ಕೂಡಿರಬೇಕೆನ್ನೋದು ಯಾರಲ್ಲಿದೆ? ಪ್ರಸಿದ್ಧವೇತ ಶ್ರುತ, ವಿಷ್ಣುವಿಗೆ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ತಥಾ ಹಿ. ಇಲ್ಲಿ ಸಂವತ್ಸರ ಅಂತ ಬಂದಷ್ಟ ಸೂರ್ಯ ಅಂತ ಹೇಳ್ಕೊಂಡು ಉಪನಿಷತ್ತು ಹೇಳ್ತಾ ಇದೆ ಸಂವತ್ಸರೋ ಹಿ ಪ್ರಜಾಪತಿ. ಪ್ರಜಾಪತಿ ವಿಷ್ಣು ಸಂವತ್ಸರ ಅಂತ ಬಂದಿದೆ. ವಿಷ್ಣು ಸಹಸ್ರ ಸಂವತ್ಸರ ಅಂತ ವಿಷ್ಣು ಹೆಸರಿದೆ. ತತ್ರ ಸಂವತ್ಸರಂ ನಾಮ ಬ್ರಹ್ಮಾಣಮಸೃಜತೆ. ಜೊತೆ ಸಂವತ್ಸರ ಶಬ್ದ ಬ್ರಹ್ಮದೇವರಲ್ಲೂ ವಾಚಕವಾಗಿದೆ. ಸಂವತ್ಸರಾಭಿಮಾನೀತು ಬ್ರಹ್ಮ ಇತ್ಯಾದಿ ಸ್ಮೃತಿಭಿ ಸಂವತ್ಸರಸ್ಯ ವಿರಿಂಚತ್ವೇನ ತನ್ನಿಯಂತೃತ್ವ ರೂಪ ಸಾರತ್ವಸ್ಯ. ಬ್ರಹ್ಮದೇವರಿಗೂ ಸಂವತ್ಸರ ಅಂತ ಹೆಸರಿದೆ. ಅವರಿಗೆ ನಿಯಂತ್ರಣ ಮಾಡ್ತಕ್ಕಂಥ ಸಾರ ಅಂಬುದು ವಿಷ್ಣುವಿಗೇನೆ. ಯಾತಕ್ಕೆ? ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಇತ್ಯಾದಿ ಶ್ರುತಿ ಸ್ಮೃತಿಭಿ. ಇವೇ ಮೊದಲಾದ ಶ್ರುತಿ ಸ್ಮೃತಿಗಳಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡೋದು ಮೊದಲಾದವುಗಳೆಲ್ಲ ಯಾರು ಅಂದರೆ ವಿಷ್ಣು ಅಂತ ಹೇಳಿದ್ದಾರೆ. ದೇರ್ಫೋರ್ ಇವೆಲ್ಲ ಯಾರಿಗನ್ವಯ? ವಿಷ್ಣುವಿಗೆ ಹೊರತು ಆದಿತ್ಯಾದಿಗಳಿಗಲ್ಲ. ಸರ್ವಪುರುಷಾಭಿಮುಖ್ಯಸ್ಯ ಮಂಡಲದ್ವಾರ ಆದಿತ್ಯೈವ. ಸೂರ್ಯನಿಗೆ ಸೂರ್ಯಮಂಡಲಕ್ಕೆ ಎದುರು ನಿಂತಾಗ ಧೇಯಸ್ಥದ ಸವಿತೃಮಂಡಲ ಮಧ್ಯವರ್ತಿ ನಮಗೆ ಅಭಿಮುಖ್ಯ ಇರಬಹುದು. ಅದಕ್ಕಿಂತ ಮುಖ್ಯವಾಗಿ ಅಲ್ಲೇ ಮುಂದೆ ಉತ್ತರ ಇದೆ. ಸಯೇಷೋ ಅಂತರಾದಿತ್ಯೆ ಹಿರಣ್ಮಯ ಪುರುಷ. ಸೂರ್ಯ ಅಭಿಮುಖ, ಸೂರ್ಯನ ನಾರಾಯಣನ ಅಭಿಮುಖ ಆಗಲಿಲ್ಲ ಈಗ. ಆದ್ದರಿಂದ ಸರಿ ಹೋಯಿತು. ಹಿರಣ್ಮಯ ಪುರುಷ
ಯಶ್ಚಾಸೌವಾದಿತ್ತೇ ಮುಂದೆ ಮಂಡಲದ್ವಾರ ಯಶ್ಚಾಸೌವಾದಿತ್ತೇ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುನ್ನೋ ಭಗವಾನ್ ಹರಿ ಸಯೇವ ಆದಿತ್ಯ ಸಮಸ್ತಶ್ಚ ಇತ್ಯಾದಿ ಶ್ರುತಿಸ್ಮೃತಿಭಿಃ ಆದಿತ್ಯಸ್ಥತಯಾ ನಿರ್ಣೀತೆ ಹರೌ ಚಕ್ಷುರ್ಮಯತ್ವಾದೇಶ್ಚ ಸರ್ವೇಂದ್ರಿಯಮಯೋ ವಿಷ್ಣುಃ ಸರ್ವಪ್ರಾಣಿಷು ಸಂಸ್ಥಿತಃ ಇತಿ ಸ್ಮೃತ್ಯ. ಹೀಗೆ ಚಕ್ಷುರ್ಮಯತ್ವ ಸರ್ವಮಯನಾದ ಪರಮಾತ್ಮನಿಗೆ ಚಕ್ಷುರ್ಮಯ ಇತ್ಯಾದಿ ಹೇಳಿಬಿಟ್ರಲ್ಲ, ಕಡಿಮೆ ಆಗುತ್ತೆ ಅಂತ ಕೇಳಿದರೆ ಏನೂ ಇಲ್ಲ. ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತಃ. ಅಲ್ಲಿ ಯಾತಕ ಮಾತು ಹೇಳಿದರು ಅಂದರೆ ಪರಮಾತ್ಮ ಪ್ರಾಣಿಗಳಿರ್ತಾನೆ ಅಷ್ಟೇ ಹೇಳಿಬಿಟ್ರೆ ಏನಾಗ್ತಾ ಇತ್ತು, ಒಂದು ಕಡೆ ಇದ್ದಾನೆ ನಿಂತಾಗೋದು. ಸರ್ವ ಇಂದ್ರಿಯಮಯ, ಚಕ್ಷುರ್ಮಯ, ಜ್ಯೋತಿರ್ಮಯ, ಶ್ರವಣ ಕರ್ಣಮಯ ಅಂತ ಹೇಳಿದಾಗ ದೇಹದೊಳಗಿದ್ದಾನೆ, ಪ್ರತಿಯೊಂದು ಪಾರ್ಟ್ ಬೈ ಪಾರ್ಟ್ ಇದ್ದಾನೆ ಅಂತ ವಿಶೇಷ ವೈಶಿಷ್ಟ್ಯ ಬರೋದ್ರಿಂದ ಇದೇನಿದು ಕಡಿಮೆ ಅಲ್ಲ, ದೊಡ್ಡದೇ. ಅವ್ರು ಯಾವ ಪಾದ ಏನಿತ್ತು ಅಂದರೆ ವಿಷ್ಣು ಸರ್ವಮಯ ಅಂತೀನಿ, ಇಂದ್ರಿಯಮಯ ಅಂತ ಚಕ್ಷುರ್ಮಯ ಸಣ್ಣದಾಯಿತು. ರಾಷ್ಟ್ರಪತಿನ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಅಂತ ಹೇಳಿದಾಗ ಆಯ್ತಲ್ಲ ಅಂತ ಪ್ರಶ್ನೆ. ನಿಜ, ರಾಷ್ಟ್ರಪತಿ ವಿಲೇಜ್ ಪ್ರೆಸಿಡೆಂಟ್ ಅಲ್ಲ. ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಮಾಡೋ ಕೆಲಸ ರಾಷ್ಟ್ರಪತಿ ಮಾಡ್ಲಿಕ್ಕೆ ಆಗೋದು ಇಲ್ಲ. ಯಾವುದೋ ಒಂದು ಖಾತಾ ಕೊಡಬೇಕು ವಿಲೇಜ್ಗೆ, ಯಾರು ಕೊಡಬೇಕದನ್ನ? ರಾಷ್ಟ್ರಪತಿ ಕೊಟ್ಟರೆ ಉಪಯೋಗ ಯಾರು ಕೊಡಬೇಕದನ್ನ? ಇವರೇ ಕೊಡಬೇಕು. ಗೊತ್ತಾಯ್ತಾ? ರಾಷ್ಟ್ರಪತಿ ಎಷ್ಟು ಇರಬೇಕು ಅಷ್ಟು ಡಿಫೆಕ್ಟ್ಸು ಇದೆ. ಆದರೆ ದೇವರು ಹಾಗಲ್ಲ, ಅವರು ಇಂದ್ರಿಯಮಯನೂ ಆಗಿದ್ದಾನೆ. ಅರ್ಥ ಆಯ್ತಾ? ಈಗ ಇಲ್ಲೂ ಮಾಡ್ತಾನೆ ಅಲ್ಲೂ ಮಾಡ್ತಾನೆ, ಈ ಶಕ್ತಿ ಅವರಿಗೆಲ್ಲ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ನಮ್ಗೆ ಏನಿಸ್ತು, ದೊಡ್ಡವನು ಚಿಕ್ಕದಕ್ಕೆ ಹಿಡಿದ ಒಡೆಯ ಅಂತ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ, ಚಿಕ್ಕದಕ್ಕೂ ಒಡೆಯ ಅಂತ ಹೇಳಿ ಚಿಕ್ಕದಕ್ಕೆ ಒಡೆಯ ಅಂತ ಹೇಳಿಲ್ಲ. ಏನಂತ ಹೇಳಿದ್ವಿ? ಮನೇನೂ ಅವ್ರದೇ, ರೂಮು ಅವ್ರದೇ, ಟೇಬಲ್ ಚೇರು ಅವ್ರದೇ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೆ? ಇನ್ನು ಹಿರಿಮೆ ಜಾಸ್ತಿ ಆಯ್ತು. ಅಲ್ಲದೆ ಮನೇನೇ ಅಂತೀರಿ ಚೇರು ಅವ್ರದೇ ಅಂತ ಕೇಳಿದರೆ, ಹೌದು ಮನೆಯವರ ಚೇರು ಇವ್ರು ತಂದು ಹಾಕೊಂಡಿರ್ಬೋದು ಕೆಲವು ಸಲ. ಅದು ಒಳ್ಳೆ ಇಂಪಾರ್ಟೆಂಟ್ ಚೇರ್ ಇರ್ಬೋದು, ಮನೆ ಖಾಲಿ ಮಾಡೋದು ಚೇರ್ ಬಿಟ್ಟು ಹೋಗಲ್ಲ, ತೊಗೊಂಡೋಗ್ಬಿಡ್ತಾನೆ ಅವನು. ಆದರೆ ದೇವ್ರು ಹಾಗಲ್ಲ, ಏನಾಗಿದ್ದಾನೆ ಅದು ಅವನದೇ ಆಗಿದೆ. ಕೆಲವು ಕೊಡುತ್ತಲ್ಲ ಫರ್ನಿಶ್ಡ್ ಹೌಸ್ ಬಾಡಿಗೆಗೆ, ಇದೇನು ತರಬೇಕಾಗಿಲ್ಲ ಅವರು. ಹೌದಲ್ಲ? ಅವಾಗ ಏನಾಯ್ತು, ಬಾಡಿಗೆ ಜಾಸ್ತಿ ಆಗ. ಯಾತಕ್ಕೆ? ಎಲ್ಲ ಅವರೇ ಕೊಡ್ತಾರೆ. ಅದರಿಂದ ಬಿಟ್ಟು ಬರೀ ಕೈಲಿ ಬರೋ ಬರೀ ಕೈಲಿ ಹೋಗ್ಬೇಕಾದ್ರೆ ಅಷ್ಟೇ. ಆ ರೀತಿ ತನಕ ಯಾರು ಬಂದವ್ರು ಎಷ್ಟೋ ಜನ ಏನು ಮಾಡ್ತಾರೆ, ನಾವು ಇದು ತೊಗೊಳ್ಳೋದು ಮತ್ತೆ ಮನೆ ಬಿಟ್ಟು ಹೋಗ್ತೀವಿ, 3 ವರ್ಷ ಟ್ರಾನ್ಸ್ಫರ್ ಆಗ್ತದೆ, ಮತ್ತೆ ಮಾಡಿದ್ದೆಲ್ಲ ವೇಸ್ಟು, ಅಲ್ಲಿವರೆಗೆ ಸುಮ್ಮನೆ ಕೊಡೋಕ್ಕಾಗಲ್ಲ ಅಂತ ವಾದ ಮಾಡ್ತಾರೆ. ಇವರೇ ಕೊಟ್ಬಿಟ್ರೆ ನಿಶ್ಚಿಂತೆ. ಬಟ್ ಓನರ್ಶಿಪ್ ಯಾರಿಗೆ ಬಂತೀಗ? ಯೂಸರ್ ಅವರಾದರೂ ಓನರ್ಶಿಪ್ ಇವರಿಗೆ. ಆ ದೃಷ್ಟಿಯಿಂದ ದೇವರು ಎಲ್ಲ ದೊಡ್ಡದಕ್ಕೂ ನಿಯಾಮಕರಾಗಿದ್ದಾನೆ, ಚಿಕ್ಕದಕ್ಕೂ ಆಗಿದ್ದಾನೆ. ಇದು ಹಿರಿಮೆ, ಇದು ಬೇರೆಯವರಲ್ಲಿ ಕಾಣದೇ ಇರತಕ್ಕಂಥ ಹಿರಿಮೆ. ಆದ್ದರಿಂದ ಇದು ಗುಣವಾಯಿತೆ ಹೊರತು ದೋಷ ಆಗಲಿಲ್ಲ. ಅವನ ಪ್ರಶ್ನೆ ಒಂದು ಪಾಯಿಂಟ್ ಇತ್ತು, ಆ ಪಾಯಿಂಟ್ಗೆ ಉತ್ತರ ಕೊಟ್ಟರು. ಗೊತ್ತಾಯ್ತಾ? ಸರ್ವಮಯನಾದ ಪರಮಾತ್ಮನ ಚಕ್ಷುರ್ಮಯ ಅಂತ ಯಾಕೆ ಲಿಮಿಟ್ ಮಾಡಿ ಹೇಳ್ತಾರೆ? ಆದ್ದರಿಂದ ಅವನಲ್ಲ, ಅಲ್ಲ ಅವನೇ ಆಗಿದ್ದಾರೆ. ಹೊಸ ಪರ್ಪಸ್ಗೋಸ್ಕರ ಹೇಳ್ತಾರೆ ಆಚಾರ ವಾಕ್ಯ. ಸರ್ವೇಂದ್ರಿಯಮಯೋ ವಿಷ್ಣು ಸರ್ವ ಪ್ರಾಣಿಷು ಸಂಸ್ಥಿತಃ. ಸರ್ವ ಇಂದ್ರಿಯಗಳಲ್ಲೂ ಇದ್ದಾನೆ ಸ್ವಾಮಿಯಾಗಿ, ಸರ್ವ ಪ್ರಾಣಿಗಳಿದ್ದಾನೆ ಸ್ವಾಮಿಯಾಗಿದ್ದಾನೆ. ಇವತ್ತು ಸರ್ವತ್ರ ಸ್ವಾಮಿ ಪರಮಾತ್ಮ ಇದ್ದಾನೆ, ಪ್ರಾಣಿಗಳಲ್ಲಿ ಇದ್ದಾನೆ ಅಂತ ಆಗಬೇಕಾಗಿಲ್ಲ. ಎಲ್ಲ ಕಡೆ ಇರೋ ಒಂದು ಕಡೆ ಇರದೇ ಹೋಗ್ಬೋದು. ದೇವರು ಹಾಗಲ್ಲ, ಎಲ್ಲ ಕಡೆ ಇದ್ದಾರೆ, ಎಲ್ಲ ಪ್ರಾಣಿಗಳು ಪ್ರತ್ಯೇಕ ಇದ್ದಾನೆ. ಇದು ವೆರಿ ಗ್ರೇಟ್ ಥಿಂಗ್. 16,108 ಪತ್ನಿಯರ ಮನೆಯಲ್ಲೂ ಇದ್ದಲ್ಲ. ಬರೀ ಪತ್ನಿಯರು ಎಷ್ಟೋ ಜನಕ್ಕೆ ಇರ್ಬೋದು. ಚಿತ್ರಕೇತಕ್ಕೆ 10 ಕೋಟಿ ಹೆಂಡಂದರಿದ್ರು, ಪ್ರತಿ ಮನೆಯಲ್ಲಿ ಇರ್ತಿದ್ದಿಲ್ಲ ಅಂತ. ಆದರೆ ಕೃಷ್ಣ ಏನು ಮಾಡಿದ್ದಾನೆ, ಪ್ರತಿ ಮನೆಯಲ್ಲಿ 24 ತಾಸು ಇರ್ತಿದ್ದ. ಅದು ಚಿತ್ರಕೇತ ರಾಜನ ಸಾಧ್ಯವಾಗೋ ವಿಚಾರ ಅಲ್ಲ ಅದು. ಅದರಿಂದ ಹಿರಿಮೇನೆ ಅಲ್ಲ. ಅವನೇನು ತಿಳ್ಕೊಂಡಿದ್ದ, ಇಲ್ಲಿ ಒಬ್ಬನೇ ಬಂದಿದ್ದಾನೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಈತನ ಚಕ್ಷುರ್ಮಯ ಅಂತ ಕರೆದಿದ್ದಾರೆ. ಚಕ್ಷುಸ್ವಾಮಿ ಸೂರ್ಯ ವಿಷ್ಣು ಹೇಗಾಗ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಸರ್ವಸ್ವಾಮಿ ಆದ ವಿಷ್ಣು ಚಕ್ಷುಸ್ವಾಮಿನೂ ಆಗಿದ್ದಾನೆ ಅಂತ ಹೇಳೋದ್ರಿಂದ ಅದು ಗುಣ, ದೋಷ ಆಗಲಿಲ್ಲ. ಇತಿ ಸ್ಮೃತ್ಯ ಚಕ್ಷು ಎಷ್ಟು ಉಚ್ಚ ಪ್ರಿಂಟ್ ಮಾಡಿದ್ದಾರೆ ನೋಡಿ. ಚಕ್ಷು ಏನೋಣ ಮಾಡಾಕ್ಬಿಟ್ಟಿದ್ದಾರೆ. ಚಕ್ಷು ರಾದಿ ಅಷ್ಟೇ. ಚಕ್ಷುರಾದಿ ಸ್ವಾಮಿತ್ವೇನ ಎಷ್ಟೋ ಪದಗಳು ಅದು ಹುಡುಕಿ ಹಾಕಿದ್ದಾರೆ. ಗೊತ್ತಾಯ್ತಾ? ಇರೋದು ಬಿಟ್ಟು ಹೋಗೋದು ಬೇರೆ, ಹುಡುಕಿ ಯಾವುದೋ ಅಸಂಬದ್ಧ ಪದ ಹಾಕಿದರೆ ಎಷ್ಟು ಕೇರ್ಲೆಸ್ ಮಾಡೋದು. ಪೂರ್ಣಾನಂದ ಇತ್ಯತ್ರ ಉಕ್ತ ನ್ಯಾಯೇನ ಪೂರ್ಣದರ್ಶನ ಶಕ್ತಿತ್ವಾತ್ ಚಕ್ಷುರ್ಮಯ ಇತ್ಯಾದಿ ಹೃತ್ಯಾಚ. ಪೂರ್ಣದರ್ಶನ ಇದೆ ದೇವರಿಗೆ. ಚಕ್ಷುರ್ಮಯ ಅಂತ ಹೇಳಿದಾಗ ಒಂದು ಕಣ್ಣಿನಲ್ಲೂ ಇದ್ದಾರೆ ಅಂತಾಯ್ತು. ಇನ್ನೊಂದು ಕಡೆಗೆ ಪೂರ್ಣದರ್ಶನ ಚಕ್ಷುರ್ಮಯ. ಸೂರ್ಯನಿಗೆ ಲಿಮಿಟೆಡ್ ದರ್ಶನ ಇದೆ, ಆದರೆ ಪರಮಾತ್ಮನಿಗೆ ಪೂರ್ಣ ದರ್ಶನ ಇದೆ ಅಂತ ವಿಶೇಷ ಮಹಿಮೆ ಕೂಡ ಕಾಣಿಸ್ತಾ ಇದೆ. ಇದು ಕರ್ಣಮಯ ಅಂತ ಹೇಳಿದಾಗ ಪೂರ್ಣ ಶ್ರವಣ ಶಕ್ತಿ, ಎಲ್ಲರ ಮಾತನ್ನು ಪ್ರತಿ ಕ್ಷಣದಲ್ಲೂ ಕೇಳ್ತಾನೆ ದೇವರು. ಎಷ್ಟು ಹಿರಿಮೆ ಆಗ, ಅದು ಹಿರಿಮೆಗಳ ಮಾತು. ಇತ್ಯಾದಿ ಸ್ತುತ್ಯಾಚ ಮಯಟಃ ಪ್ರಾಚುರ್ಯಾರ್ಥತ್ವೇನ ಚ ಉಪಪತ್ತೇಹೇ.
ಇಲ್ಲಿ ಮೈಯಟ್ಟು ಪ್ರಾಚುರ್ಯಾರ್ಥದಲ್ಲಿ ಬಂದಿರೋದ್ರಿಂದ ಅದು ವಿಷ್ಣುವಿಗೆ ಅನ್ವಯನೂ ಆಗುತ್ತೆ, ಇನ್ನೊಂದು ಮಹಿಮೆನೂ ಹೇಳೋದ್ರಿಂದ ಅದು ವಿಷ್ಣುವಾಚಕನೇ ಆಗಿದೆ. ಅರ್ಭಕೌಕಸ್ತ್ವಮಪಿ ವ್ಯಾಪ್ತೆ ಹರೌ ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ ಇತಿ ಶ್ರುತ್ಯ. ಇದು ಪ್ರಶ್ನೆ ಬಂತು, ಹೋಗ್ಲಿ ಬಿಡಿ, ಹೃದಯ ಗುಹೆಯಲ್ಲಿದ್ದಾನೆ ಅಂತ ಬಂತಲ್ಲ, ಅಷ್ಟು ದೊಡ್ಡ ಒಂದು ಚಿಕ್ಕ ಜಾಗದಲ್ಲಿರೋದು ಗುಣನೋ ದೋಷನೋ? ದೊಡ್ಡ ಮನೆ ಚಿಕ್ಕ ರೂಮಲ್ಲಿ ಬಂದ ಮನೆ ಕಳ್ಕೊಂಡು ಚಿಕ್ಕ ರೂಮ್ ಸೇರ್ಕೊಂಡ್ಬಿಟ್ಟ. ಪಾಪ ನೋಡಿದ್ರೆ ಏನಂತಾರೆ, ಪಾಪ ಅಂತ ಶುರು ಮೊದಲು ಹೇಗಿದ್ದೀರಿ ನೋಡಿ ಹಣೆ ಬಾರ ನೋಡಿರ ಅಂತ ಹೇಳ್ತಾರೆ. ಹಾಗಾಯ್ತಲ್ಲ ಅಂದ್ರೆ ಅಲ್ಲ, ಇದು ಗುಣ ಇದೆ. ಆ ಮನೆ ಕಳ್ಕೊಂಡು ರೂಮ್ನಲ್ಲಿ ಬಂದರೆ ಸರಿ, ಮನೆ ಇದ್ದು ರೂಮು ಇದ್ರೆ ಅವಾಗೇನಾಯ್ತು? ಎರಡಾಯ್ತು, ಕಡಿಮೆ ಆಗಲಿಲ್ಲ, ಎರಡಾಯ್ತು. ಅದಕ್ಕೆ ದೇವರು ಸರ್ವತ್ರ ಇದ್ದಾನೆ ಅಂತ ಹೇಳಿ ಅವನು ಚಿಕ್ಕ ಗುಹೆಯಲ್ಲಿ ಇಲ್ವಾ ಅಂತ ಪ್ರಶ್ನೆ ಮಾಡಿ ಇದ್ದಾನೆ ಅಂತ ಹೇಳಿದೆ. ಇದ್ದಾನೆ ಅಂತ ಎಲ್ಲ ಕಡೆ ಇಲ್ವಾ ಅಂತ ಕೇಳಿದ್ರೆ ಸಮಸ್ಯೆ ಬರುತ್ತೆ. ಅಲ್ಲೂ ಇದ್ದಾನೆ. ಇದು ಹೇಗೆ ಸಾಧ್ಯ? ದೇವರಾಗಿದ್ದು ಸಾಧ್ಯ, ನಮಗೆ ಸಾಧ್ಯ ಇಲ್ಲ. ಯಾತಕ್ಕೆ? ನಾವು ದೇವರಲ್ಲ. ಇವತ್ತು ದೇವರು ಮಾಡೋ ಕೆಲಸ ನಾವೇನು ಮಾಡ್ತೇವೆ? ನಮಗೆ ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ದೇವರಿಗೂ ಆಗೋದಿಲ್ಲ. ಒಳ್ಳೆ ಚೆನ್ನಾಗಿ ಈ ರೀತಿ ವಾದ ಮಾಡಿದ ಗತಿ ಏನೀಗ? ಇವಾಗ ಕೆಲವರು ಫೇಲ್ ಆಗಿತ್ತು, ಎಲ್ಲರೂ ಫೇಲು ಹೇಳೋಕ್ಕಾಗತ್ತೆ. ಇವತ್ತೇ ಫಸ್ಟ್ ರ್ಯಾಂಕ್ ಬಂದಿದ್ರು ಫೇಲ್ ಆದವರು ಇದ್ದಾರೆ. ಇಬ್ಬರು ಎರಡು ಕಾಲು ಒಂದಲೇ ಇರೋರೆ. ಅಂದರೆ ಒಬ್ಬೇ ಮನುಷ್ಯನಲ್ಲೇನೆ ಏನು ಕಾಣ್ತಾ ಇದೆ? ವೈಲಕ್ಷಣ್ಯ ಕಾಣ್ತಾ ಇದೆ. ಜೀವನಲ್ಲೇ ಅಷ್ಟು ವೈಲಕ್ಷಣ್ಯ ಕಾಣ್ತಿರ್ಬೇಕಾದ್ರೆ ಇನ್ನು ದೇವರಿಗೂ ಜೀವರಿಗೆ ಎಷ್ಟು ವೈಲಕ್ಷಣ್ಯ ಇರುತ್ತೆ? ಅಸಾಧಾರಣ. ಇದನ್ನೆಲ್ಲ ಲಿಮಿಟೆಡ್ ಸೆನ್ಸಲ್ಲಿ ವಾದ ಮಾಡ್ತಾ ಅದು ವಿಚಾರವಾದ ಅಂತ ಕರ್ಕೊತಾರೆ. ಗೊತ್ತಾಯ್ತಾ? ಆ್ಯಕ್ಚುಲಿ ಏನು ಮಾಡ್ತಾ ಇಲ್ಲ ಅವನು, ವೈಡ ನೋಡ್ತಾ ಇಲ್ಲ, ಕೂಪ ಮಂಡೂಕ ಅಂತಾರಲ್ಲ ಹಾಗೆ. ಅದಕ್ಕೆ ಹಾಗೆ ಹೇಳಬೇಡ. ದೇವರ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ವಾಕ್ಯ ನೋಡಲಿಲ್ಲ ನೀನು. ಅರ್ಭಕ ಅಂದರೆ ಚಿಕ್ಕದು ಅಂತ. ಅರ್ಭಕ ಮಗು, ಅರ್ಭಕ ಅಂದ್ರೆ ಮಗು ತಾನೆ. ಆದ್ದರಿಂದ ಮಗು ಒಂದು ಚಿಕ್ಕವನು ಅಂತ ಅರ್ಥ. ಚಿಕ್ಕ ಜಾಗ ಅರ್ಭಕೌಕ, ಚಿಕ್ಕ ಜಾಗ. ಈಶ್ವರ ಏನೇ ಆಗಿ ಚಿಕ್ಕವನು ಅಂತ ಹೊಟ್ಟೆ ಮೇಲೆ ಚಿಕ್ಕವನು ಪಾಪ ಅರ್ಭಕ ಅಷ್ಟೇ. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನೀವು ವಾಕ್ಯ ನೋಡಲಿಲ್ಲ. ಪರಮಾತ್ಮ ಒಳಗು ಹೊರಗು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದಾಗ ಒಳಗಿದ್ದಾನೆ ಅಂತ ಪ್ರಶ್ನೆ ಬಂದರೆ ಇದ್ದಾನೆ ಅಂತ ಉತ್ತರ ಕೊಟ್ಟಿದ್ದೆ ಹೊರತು ಅದು ಲಿಮಿಟ್ ಮಾಡಕ್ಕೆ ಹೇಳಿದ್ದಲ್ಲ. ಅಹಮಾತ್ಮ ಗುಡಾಕೇಶಃ ಸರ್ವಭೂತಾಶಯ ಸ್ಥಿತಃ ಇತ್ಯಾದಿ ಸ್ಮೃತ್ಯ. ಮಾತು ತಾನೇ ಹೇಳ್ಬಿಟ್ಟಿದ್ದಾನೆ. ಸರ್ವಭೂತ ಆಶಯ ಸ್ಥಿತಃ. ಆಶಯ ಅಂದರೆ ಹೃದಯ. ಅದೇ ರೀತಿ ಭ್ರಾಮೇನ್ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವದ್ಗೀತೆಯಲ್ಲೂ ಸ್ಪಷ್ಟ ಬಂದಿದೆ. ಆದ್ದರಿಂದ ಅಂತರಃ ಖವತ್, ಅದು ಖವರಾಗ್ಬಿಟ್ರೆ ಖವತ್ ಇರಬೇಕು. ಇತ್ಯಾದಿ ಸ್ಮೃತ್ಯ ಅಂತರಃ ಖವತ್ ಇತ್ಯತ್ರ ಪ್ರಸಂಗಾದುಕ್ತ ಯುಕ್ತ್ಯಾಚ ಅಂತರಃ ಖವತ್. ಹಿಂದೆ ಹೇಳಿದ್ರಲ್ಲ ಆಚಾರ್ಯರು, ಖವತ್ ಎಂಬುದು ಅನುಭಾಷ್ಯದ ಮಾತು. ಸಮಾಹಿತತ್ವಾದ್ವಾ ಪ್ರಸಂಗಾದುಕ್ತ ಯುಕ್ತ್ಯ ಸಮಾಹಿತ. ಅಂತರ ಅಂತ ಏನು ಹೇಳಿದ್ರಲ್ಲ, ಅಂತರ ಶಬ್ದಕ್ಕೆ ವಿವರಣೆ. ಹೃದಯ ಗುಹೆ ಒಳಗೂ ಇದ್ದಾನೆ ಅಂತೇಳಿ, ಅದು ಗುಣ ಹೊರತು ದೋಷ ಅಲ್ಲ. ಪೂರ್ವಸ್ಮಾತ್ ಖವದಿತಿ ಪದಸ್ಯ ಅನುವೃತ್ಯ ಖವತ್ ಸರ್ವಗೋ ವಿಷ್ಣು ಇತ್ಯನ್ವಯೇನ ಸಮಾಧಾನಾದ್ವಾ ಇತಿ ಭಾವ. ಪೂರ್ವಸ್ಮಾತ್ ಖವದಿತಿ ಪದಸ್ಯ ಅನುವೃತ್ಯ. ಹಿಂದೆ ಏನು ಬಂದಿತ್ತು? ಅಂತರ ಖವತ್. ಅನುವೃತ್ತಿಯಿಂದ ಮತ್ತೆ ಇನ್ನೊಂದು ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಅವಾಗೇನಾಯ್ತು? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರಿ. ಹೇಗಿದ್ದಾನೆ ಅಂದರೆ ಖವತ್, ಆಕಾಶ ಆಗೋ ಹಾಗೆ. ಗೊತ್ತಾಯ್ತಾ? ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ಹಿಂದಿ ದೇಶನು ತನ್ನವರನ್ನು ಎಂದೆಂದು ಸಲಹುವನು ಆಗಸದವು ಎತ್ತ ನೋಡಿದರು. ಆಗಸ ಆಕಾಶ ಎಲ್ಲ ಕಡೆ ಇದೆ, ಅದು ಮಹಿಮೆ. ವಿಷ್ಣುರಿತ್ಯನ್ವಯೇನ ಹೌದು ಅರ್ಥ ಆಗುತ್ತೆ. ಬಟ್ ದೇವರ ಲಿಮಿಟೇಷನ್ ಬಂತಾನೆ ಬರಲಿಲ್ಲ. ಅಲ್ಲಿದ್ದಾನೆ, ಬೇರೆ ಕಡೆ ಇಲ್ಲ ಅಂತ ಹೇಳಿದ್ರೆ ಜೈಲು ಒಳಗೆ ಹೋಗಿ ಬರ್ತಾರೆ ರಾಜನನ್ನು. ಅವನು ಬದ್ಧ ಅಂತ ಕರೆಯೋದಿಲ್ಲ. ಅವನು ಪ್ರತಿಯೊಂದು ಸೆಲ್ಗೆ ಹೋಗಿ ನೋಡಿ ಬರ್ತಾನೆ ಬೇಕಾದ್ರೆ ಹೋಗಿ. ಅವನು ಬದ್ಧ ಅಲ್ಲ. ಅದು ಅಲ್ಲಿರೋ ಇವನಿದ್ದಾನೆ ಅವ್ರ ಕೈದಿ, ಅವನಿಗೆ ಬದ್ಧ ಅವನು. ಯಾಕೆ? ರಾಜ ಇಲ್ಲಿದ್ದಾನೆ, ಹೊರಗೂ ಇದ್ದಾನೆ ಸ್ವಲ್ಪ, ಇವ್ರಿಗೆ ಒಳಗಿರಕ್ಕೆ ಬರೋದಿಲ್ಲ. ಅದೇ ಇರಬೇಕು, ಅದೇ ಸೆಲ್ಲಲ್ಲೇ ಇರಬೇಕು. ಬದ್ಧ ಇವನು. ಆದರೆ ರಾಜ ಅಲ್ಲಿ ಬಂದರೂ ಬದ್ಧ ಅಲ್ಲ, ಆ ಕೈದಿ ಅಲ್ಲಿದ್ದರೆ ಬದ್ಧ. ಒಂದೇ ಜಾಗದಲ್ಲಿ ಇಬ್ಬರು ಕೂಡ ಹೇಗಿರ್ಬೋದು? ಬದ್ಧನಾಗದೇ ಇರೋದು, ಬದ್ಧನಾಗಿಯೂ ಇರಬಹುದು. ನಾವೆಲ್ಲ ಆಗಿದ್ದೇವೆ ಶರೀರದೊಳಗೆ ಬದ್ಧರಾಗಿದ್ದೇವೆ. ಸಂಸಾರ ಬಂಧನ ಇದೆ. ದೇವರು ಹೇಗಿದ್ದಾನೆ? ಸ್ವಾಮಿಯಾಗಿದ್ದ. ಇದಕ್ಕೆ ಕ್ಲಾಸ್ ಎಕ್ಸಾಮ್ ನಡೀತಾ ಇರ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಕೂತಿರ್ತಾರೆ, ಇನ್ನೊಂದು ಓಡಾಡ್ತಿರ್ತಾರೆ. ಅದೇ ಸ್ಕೂಲೇ, ಅದೇ ಕ್ಲಾಸೇ. ಅವರೆಲ್ಲ ಏನು ಏನು ನೀವು ಬರಿತಾ ಇಲ್ಲ ಅಂತ ಕೇಳಿದ್ರೆ ಅವನು ಬರೆಯಕ್ಕೆ ಕೂಡಿಸಿಲ್ಲ. ಯಾತಕ್ಕೆ ಇದ್ದಾನ? ಅವನು ಬರೆಯೋರು ನೋಡೋಕೆ ಕೂಡಿಸಿದ್ದಾನೆ. ಆದ್ದರಿಂದ ಅದೇ ಜಾಗದಲ್ಲಿದ್ದರೂ ಕೂಡ ಪರ್ಪಸ್ ಏನಾಗಿದೆ? ಡಿಫರೆಂಟ್. ಆದ್ದರಿಂದ ದೇವರು ಇದ್ದಾನೆ ಅಂತ ಅಷ್ಟು ನಮ್ಮಂತೆ ತಿಳ್ಕೊಂಡ್ಬಿಟ್ಟ ಯಥಾ ಪ್ರಕಾರ. ಓ ಪಾಪ ದೇವರ ಹಣೆ ಬಾರ ಇಲ್ಲಿ ಬಂತ ಅಂತ ಕೇಳಿದ್ರೆ ಬಂದಿಲ್ಲ. ಇತಿ ಧೃತ್ಯಾಭಾವ ಏತೇರ ಸರ್ವಗೋ ವಿಷ್ಣು ಇತಿ ರಚನೇನೈವ ತತ್ರ ತತ್ತ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ
ಪುಣ್ಯಕ್ಕೆ ಆ ಕೈದಿ ಏನಂತ ತಿಳ್ಕೊಂಡಾಗಾಯ್ತು. ರಾಜ ಇನ್ಸ್ಪೆಕ್ಷನ್ ಬಂದ, ಇವ್ನು ನೋಡ್ದ, ರಾಜ ನಿನ್ನ ಹಣೆ ಬರೋಣ ಈಗ ಆಯ್ತಾ, ನಿನ್ನ ಒಳಗೆ ಹಾಕ್ಬಿಟ್ರೆ ಅಂತ ಕೇಳಿ ಹೇಳ್ಬಿಡ್ಬೇಕಾಗ ಆ ಶಿಕ್ಷೆ ಎಕ್ಸ್ಟೆಂಡ್ ಆಗುತ್ತೆ. ಹೌದು, ಏನಾಗುತ್ತೆ ಅಲ್ಲಿಗೆ ಎಷ್ಟು ವರ್ಷ ಇದು ಸ್ವಲ್ಪ ಜಾಸ್ತಿ ಆಯ್ತು. ಅದಕ್ಕೆ ರಾಜನ ಏನು ಮಾಡಿದ, ಅವನು ಅವಮಾನ ಮಾಡಿದ, ಆದ್ರಿಂದ ಹೊಸ ಶಿಕ್ಷೆ ಶುರುವಾಯ್ತು. ಏನು ಹೇಳ್ತಾನೆ, ಬಂದಾಗಲೂ ಇವನಿಗೊಂದು ಎಚ್ಚರ ಇದೆ. ಏನಂತ, ರಾಜ ಬಂದಿದ್ದಾನೆ, ನಾ ಸರಿಯಾಗಿ ನಡ್ಕೊಂಡೆ, ಈಗ ಬಿಡುಗಡೆಗೆ ಚಾನ್ಸ್ ಸಿಗಬಹುದು, ಆ ಥರ ಯೋಚನೆ ಮಾಡೋದು ಬಿಟ್ಟು ನೀನು ನಮ್ಮಂತೆನ ನೀನೇನು ಕಳ್ತನ ಮಾಡಿದೆ ಅಂತ ಕೇಳಿದ್ರೆ ಏನಾಗುತ್ತೆ, ಅಲ್ಲಿಗೆ ಅವನು ಬಂಧನ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ದೇವರು ನಮ್ಮ ಜೊತೆಗೆ ಉದ್ಧಾರ ಮಾಡಕ್ಕೆ ಅಂತ ಬಂದರೆ ಏನೇನು ತಿಳ್ಕೊಂಡಿದ್ದು ನಾವೀಗ, ಅವಜಾನಂತಿ ಮಾಮೂಢ ಮಾನುಷೀಂ ತನುವಾಶ್ರಿತಂ, ನಮ್ಮ ಗತಿ ಅವರಿಗೂ ಬಂತಲ್ಲ ಅಂತ ತಿಳ್ಕೊಂಡ್ಬಿಟ್ಟು ತಮಾಷೆ ಮಾಡಕ್ಕೆ ಹೋಗ್ತಾರೆ. ಅದರಿಂದ ಏನಾಗ್ತಾರೆ, ಮೂಢಾಹ ಏನಾಗ್ತಾರೆ, ಅದರಿಂದ ಅವರು ಮೋಘಾಶಾಹ ಭೋಗ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ, ಎಷ್ಟು ಹಾಳಾಗ್ತಾರೆ ಅಂತ ಹೇಳಿ. ಅದು ಒಳ್ಳೆ ಚಾನ್ಸ್ ಇತ್ತು ಅವನಿಗೆ. ರಾಜನ ಅಲ್ಲಿ ಹೋಗಿ ನೋಡೋದು ಭಾರಿ ಸಾಧ್ಯ ಇಲ್ಲ, ಇವನು ಅಲ್ಲಿಗೆ ಇದಲ್ಲೇ ಬಂದ್ಬಿಟ್ಟಿದ್ದಾನೆ ಇನ್ಸ್ಪೆಕ್ಷನ್ಗೆ. ಅವನೇನು ಮಾಡ್ಬೋದಾಗ ಅವನೀಗ ಒಳ್ಳೆ ಬೆನಿಫಿಟ್ ತಗೊಳ್ಬೋದು. ತನ್ನ ಕೇಸನ್ನು ಬೇರೆ ವಿಚಾರಿಸಕ್ಕೆ ಬೇರೆ ಬಂದಾನೆ, ಹೇಗಿದೆಯಾ ಅಂತ ಕೇಳಕ್ಕೆ ಬಂದಿದ್ದಾನೆ. ನಿಜವಾಗಿ ಹೇಳ್ಬಿಟ್ಟು, ಸ್ವಾಮಿ ನನ್ನ ಪರಿಸ್ಥಿತಿ ಹೀಗಿದೆ, ನಿಜವಾಗ್ಲೂ ನಿರಪರಾಧಿ ಅಥವಾ ಅಪರಾಧ ಮಾಡಿದ್ದು ನಾನು, ಇಷ್ಟು ಒಪ್ಕೋತೇನೆ, ಕ್ಷಮಿಸಿಬಿಡಿ, ಇಷ್ಟು ಕೇಳ್ಕೊಂಡ್ಬಿಟ್ಟಾಗ ರಾಜ ಏನು ಮಾಡ್ತಾನೆ, ಅದನ್ನ ಕನ್ಸಿಡರ್ ಮಾಡ್ತಾನೆ. ಕೂತಲ್ಲೇ ಬಂದ ಚಾನ್ಸ್ ಅದು. ಅದನ್ನೇನು ಮಾಡಿಕೊಂಡ, ಕೈಯಾರೆ ಹಾಳು ಮಾಡಿಕೊಂಡಾಗಾಯ್ತು. ದೇವರ ವೈಕುಂಠಕ್ಕೆ ನೋಡಕ್ಕಂತೂ ಆಗೋದಿಲ್ಲ. ಅವತಾರ ಮಾಡಿ ಕೃಷ್ಣರಾಮ ರೂಪದಿಂದ ಬಂದಾಗ ಎಂಥ ಅಡ್ವಾಂಟೇಜ್ ತಗೋಬಹುದು. ಏನು ಮಾಡಿದ್ರೆ ಎಲ್ಲ ಕೂಡ ಅವಜಾನಂತಿ, ತಪ್ಪಾದೋಡು ಅವಮಾನ ಮಾಡಿದ್ರಿಂದ ಏನಾಯ್ತು, ಅಲ್ಲಿಗೆ ಅವ್ರ ಬಂಧನ ಜಾಸ್ತಿ ಆಯ್ತು ಹೊರತು ಕಡಿಮೆ ಆಗಲಿಲ್ಲ. ಅರ್ಥ ಆಯ್ತಾ? ಯಾಕೆ ಅಲ್ಲಿಗೆ ಬಂದಾಗ ಕ್ಯಾಂಪ್ ಅಂತ ಮಾಡ್ತಾರಲ್ಲ, ಫ್ರೀ ಕ್ಯಾಂಪ್ ಅಂತ ಮಾಡಿದಾಗ ಅಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಎಲ್ಲೆಲ್ಲ ಹೋಗ್ಬಿಟ್ಟು ದಡ್ಡ ಅಲ್ಲಿಗೆ ಬಂದಿದ್ದೆ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ಇಷ್ಟು ದೂರ ಬಂದು ಜಾಸ್ತಿ ದುಡ್ಡು ಕೊಟ್ಟು ಏನು ಹಣೆ ಬರ ಇದೆಲ್ಲ ಕೂಡ. ಅದು ಲೇಟ್ ಬೇರೆ, ಆವಾಗ ಆಪರೇಷನ್ ಮಾಡ್ಬೋದಾಯ್ತು, ಕೇಸ್ ಮೀರಿ ಹೋಗ್ಬಿಟ್ಟಿದೆ, ಇದೆಲ್ಲ ಹೇಳ್ಬೋದಾ ಇಲ್ಲ. ಸೊ ಒಂದು ಅವಕಾಶನ ಕಳ್ಕೊಳ್ಳೋದನ್ನ ಅವರು ಮೂರ್ಖರು ದುರ್ಯೋಧನಾದಿಗಳು ಹಾಗೆ ಮಾಡಿದ್ರು. ಕೃಷ್ಣ ಬಂದಿದ್ದಾನೆ, ವಿಶ್ವರೂಪ ತೋರಿಸಿದ್ದಾನೆ, ಪಾಂಡವರಿಗೆ ಕೊಡು ಎಂಥ ಚಾನ್ಸ್ ಗೊತ್ತಾ ಇದು. ಸ್ವತಃ ದೇವರು ಬಂದಕ್ಕೆ ಬಲಿಚಕ್ರವರ್ತಿ ಉಪಯೋಗ ಮಾಡ್ಕೊಂಡ್ಬಿಟ್ಟ. ಬಲಿಚಕ್ರವರ್ತಿ ಬಂದು ದುರ್ಯೋಧನ ಹತ್ರ ಬಂದು ಕೇಳಿದಕ್ಕಷ್ಟು ಉಪಯೋಗ ಮಾಡ್ಕೊಳ್ಳಿಲ್ಲ ಒಂದು ಅಡ್ಡ. ಅರ್ಥ ಆಯ್ತಾ? ಬಲಿಚಕ್ರವರ್ತಿ ಉಪಯೋಗ ಮಾಡ್ಕೊಂಡಿದ್ದಕ್ಕೆ ಏನು ಉಪಯೋಗ ಆಯ್ತಾ ಆತನಿಗೆ? ಮುಂದಿನ ಇಂದ್ರ ಡಿಸಿಗ್ನೇಟ್ ಆದೀಗ, ದುರ್ಯೋಧನ ಅಂಧಂತಮಸ್ಸು. ಅರ್ಥ ಆಯ್ತಾ? ಅದೇ ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ, ಕೇಳಿದ್ದಾನೆ. ಪಾಪ ಎಷ್ಟು ಬಾಯಿ ಬಿಟ್ಟಾರ ಕೇಳ್ತಾರ. ದೊಡ್ಡವ್ರು ಬಂದಾಗ ಏನು ಮಾಡ್ತಾರೆ ಕೆಲಸ, ಯಾರೋ ಮನೆ ಬಂದಿರ್ತಾರೆ, ಯಾವ ಪದಾರ್ಥ ನೋಡ್ತಾರೆ, ತುಂಬಾ ಚೆನ್ನಾಗಿದೆ, ಲೈಕ್ ಮಾಡ್ತಾರೆ. ನಮಗೇನು ಅನ್ಸುತ್ತಾಗ, ಹಾಗಿದ್ರೆ ತಗೊಂಡ್ಬಿಡಿ. ಯಾತಕ್ಕೆ? ನಾನು ಹೇಗೂ ಇವತ್ತೆಲ್ಲ ಬಿಟ್ಟು ಹೋಗೋದೇ ಅದನ್ನ. ನಿಮ್ಮ ತಿರುಗಿಬಿಟ್ಟು ಏನಾಯ್ತದ, ಈಗ ಪುಣ್ಯ ಬಂತು, ನಿಮ್ಮದು ಶಾಶ್ವತ ಉಳಿಯುತ್ತೆ, ಎರಡೆರಡು ಅದು ಉಳಿಯುತ್ತೆ, ನನ್ನ ಪುಣ್ಯನೂ ಬರುತ್ತೆ, ತಗೊಂಬಿಡಿ ಅಂದ್ಬಿಡ್ತಾರೆ. ಯಾಕೆ ಇಂಥ ಆಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ಅದು. ತಮಾಷೆ ಅಂದರೆ ತಾನು ಕೊಡಲೇಬೇಕಾದನ್ನ ಕೇಳಕ್ಕೆ ಬಂದಿದ್ದಾನೆ ಅಷ್ಟೇನೆ, ಅದು ಭಿಕ್ಷೆ ಅಲ್ಲ ಏನಲ್ಲ. ಬೆಸ್ಟ್ ಆಪರ್ಚುನಿಟಿ. ಕೇಸ್ ಕ್ಲೋಸ್ ಆಗಕ್ಕೆ ಪ್ರಸಂಗ ಅದು ಕಳ್ಕೊಂಡ್ಬಿಟ್ಟು ಏನು ಮಾಡದ, ಅದನ್ನ ಬಿಡೋದಾದ್ರೆ ಪ್ರಾಣನೇ ಬಿಟ್ಟ ಕೊನೆಗೆ. ಎಷ್ಟು ಮೂರ್ಖ ಅವನು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರ ಓದೋದು ಎಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಗುಣನ ದೋಷ ಮಾಡಿಕೊಳ್ಳೋದು ದಡ್ತನ ಮಾಡಬಾರದು. ಬ್ರಹ್ಮಸೂತ್ರ ಎಲ್ಲ ಹೇಳಿ ಗುಣ, ಅದಕ್ಕೆ ನಾರಾಯಣಂ ಗುಣೈಸ್ಸರ್ವೈ ಹೃದಯಗಳು. ಏನು ದೋಷ ಅಂತ ಹೇಳ್ತೀವೋ ಏನಾಗಿದೆ ದೇವರಲ್ಲಿ, ಅದು ಗುಣ ಆಗಿದೆ. ಅರ್ಥ ಆಯ್ತಾ? ನಾವು ಯಾಕೆ ದೋಷ ಅಂತ ಗೊತ್ತಿದ್ದೇವೆ ಅಂದರೆ ನಮಗೆ ಆ ತಿಳುವಳಿಕೆ, ಅರ್ಥವಾಗಿ ತಿಳುವಳಿಕೆ ಇಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಏನು ಮಾಡ್ತಾ ಇದ್ದೇನೆಲ್ಲ ಕೂಡ ಬಿಡಿಸಿ ಹೇಳ್ತಾ ನೋಡು ಗುಣ ಅಂತ ತೋರಿಸ್ತಾ ಇದೆ. ಬಂದಾಗ ರಾಜ ಅಂತ ಹೇಗೆ ಹೇಳ್ತೇನೆ ಅಂತ ನೋಡು, ಡ್ರೆಸ್ ನೋಡು, ಕಿರೀಟ ನೋಡಿ, ಎಲ್ಲ ನೋಡಿ. ಈಗ ನಿನ್ನಡೆ ಬರೋಣ ಹೇಗಿದ್ದೆ ನೀನೀಗ, ಆಗೋದು. ಮತ್ತೆ ಖೈದಿಗೆ ರಾಜ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ದೃಷ್ಟಿಯಿಂದ, ಏನಂತ, ನಮಗಿಂತ ಬೇರೆ ಅವನು, ನಮಗಿಂತ ಮೇಲಿದ್ದಾನೆ. ಯಾಕೆ ನಮ್ಮನ್ನು ಒಳಗೆ ಹಾಕಿದವನು ಅವನಿಂದ ಕೈ ಮುಕ್ಕೊಂಡು ಬರ್ತಿದ್ದಾನೆ ಅಂದ್ರೆ ಏನರ್ಥ? ನಮ್ಮನ್ನು ಒಳಗೆ ಹಾಕಿದವನು ಏನು ಮಾಡ್ತಿದ್ದಾನೆ, ಈಗ ಅವನಿಂದೆ ಹೀಗೆ ಮಾಡ್ಕೊಂಡು ಬರ್ತಿದ್ದಾನೆ ಅಂದರೆ ಅವನ ಮೇಲಿನವನಿವನು. ಅದಲ್ಲ, ಎಷ್ಟು ಸುಲಭ ತಿಳ್ಕೊಬೋದಾಗಿತ್ತು, ಬಿಟ್ಟ. ಇದು ಅವರು ದೊಡ್ಡ ದೋಷ. ಅದನ್ನು ಮುಂದುವರಿಸ್ತಾರೆ. ಅರ್ಭಕೌಕಸ್ತ್ವಶ್ಯಾಪಿ ವ್ಯಾಪ್ತೆ ಹರವು, ಅದಾಯ್ತು. ಪೂರ್ವಸ್ಮಾತ್ ಖವದಿತಿ ಪದಸ್ಯ ಅನುವೃತ್ಯ ಖವತ್ ಸರ್ವಗೋ ವಿಷ್ಣು ಇತ್ಯನ್ವಯೇನ ಸಮಾಧಾನಾದ್ವಾ ಇತಿ ಭಾವಃ. ಏತೇನ ಸರ್ವಗೋ ವಿಷ್ಣು ಇತಿ ವಚನೇನ ಇವ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕಃ ಇತ್ಯಾದಿ ಅನುಭಾಷ್ಯೋಕ್ತ್ಯ. ಅನುವ್ಯಾಖ್ಯಾನದಲ್ಲಿ ಮಾತು ಬಂದಿದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್. ತಂತ್ರಸಾರದಲ್ಲಿ ಹಾಗೆ ಬರುತ್ತೆ. ಅನುವ್ಯಾಖ್ಯಾನದಲ್ಲಿ ತತ್ತಚ್ಛಕ್ತಿ ಪ್ರಬೋಧಕ ಅಂತ ಬರುತ್ತೆ. ಆದ್ದರಿಂದ ಪೂರ್ವಾರ್ಧ ಸೇಮ್, ಮುಂದಿನ ಭಾಗ ಚೇಂಜ್ ಇದೆ. ಅದಕ್ಕೆ ಇತ್ಯಾದಿ ಅನುಭಾಷ್ಯೋಕ್ತ್ಯ. ಬರೀ ಅಷ್ಟೇ ಕೋಟ್ ಮಾಡಿಬಿಟ್ಟಿದ್ರೆ ತಂತ್ರಸಾರದಲ್ಲಿ ಅಷ್ಟೇ ಓದ್ದವರಿಗೆ ಎಲ್ಲ ತಪ್ಪು ಕೋಟ್ ಮಾಡಿದ್ದಾರೆ ಅನಿಸ್ಬಿಡ್ತೀವಿ. ಅದಕ್ಕೆ ಅನುಭಾಷ್ಯೋಕ್ತ ಅಂತ ಕೋಟ್ ಮಾಡಿದ್ರಿಂದ ಅಲ್ಲಿ ಆಗಿದೆ. ಸರ್ವಗತತ್ವಸ್ಯ ತತ್ತಚ್ಛಕ್ತಿ ಪ್ರಬೋಧನಾರ್ಥತ್ವಾತ್. ಸರ್ವಗತ ಯಾಕೆ ಆಗಬೇಕಾಗಿತ್ತು ಕೊನೆಗೆ ಅಂತ ಪ್ರಶ್ನೆ. ಅವಾಗೇನು ಉತ್ತರ?
ತತ್ಸಚ್ಛಕ್ತಿ ಪ್ರಬೋಧನಾರ್ಥತ್ವ. ಅವರಿರ್ತಕ್ಕಂತಹ ಶಕ್ತಿನ ಕರೆಂಟ್ ಒಳಗೆ ಹೋಗೋದು ಯಾತಕ್ಕೆ? ಬಲ್ಬ್ ಒಳಗೆ ಆ ಶಕ್ತಿನ ಒಳಗೆ ಬೆಳಗಕ್ಕೋಸ್ಕರ. ಫ್ಯಾನೊಳಗೆ ಹೋಗೋದು ಯಾತಕ್ಕೆ? ಶಕ್ತಿ ಬೆಳಗಕ್ಕೋಸ್ಕರ, ಅಷ್ಟೇ ಹೊರತು ಬೇರೆ ಅಲ್ಲ. ದೇವರಿಗೆ ಇದ್ದಲ್ಲೇ ಮಾಡಕ್ಕೆ ಬರೋದಿಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಬರುತ್ತೆ, ಈ ರೀತಿ ಮಾಡಕ್ಕೆ ಬರುತ್ತೆ, ವೈಭವ. ಅಕಸ್ಮಾತ್ ಇದ್ದಲ್ಲೇ ಮಾಡಿ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೆ, ಒಳಗೆ ಹೋಗಿ ಮಾಡಕ್ಕೆ ಬರೋದಿಲ್ಲ ಅಂತ ಕೇಳ್ತಿದ್ದೆ. ಅದಕ್ಕೆ ಏನು ಮಾಡಿದ್ರು? ಹೀಗೂ ಮಾಡ್ತಾನೆ, ಹಾಗೂ ಮಾಡ್ತಾನೆ. ಅರ್ಥ ಆಯ್ತಾ? ಯಾಕಂದ್ರೆ ಒಂದೇ ಕಡೆ ಹೊಡಿತಿರ್ತಾನೆ ಬಾಲ್ನ, ಇನ್ನೊಂದು ಕಡೆ ಔಟ್ ಆಗ್ಬಿಡ್ತಾನೆ. ಒಂದು ಕಡೆ ಸೆಟ್ ಆಗ್ಬಿಟ್ಟಿರ್ತಾನೆ, ಬೇರೆ ಕಡೆ ಹೊಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಹೊಡೆದ್ರೆ ಔಟೇ. ಇನ್ನು ಆಲ್ರೌಂಡ್ ಹೊಡೆದಾಗ ಏನಾಗುತ್ತೆ ಅವನು? ಅವು ಭಾರಿ ಗ್ರೇಟ್. ಅದು ಅವನು ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಅಂತ. ಒಂದೇ ಕಡೆಗೆ ಆಗೋದು, ಸ್ವಲ್ಪ ಕ್ಯಾಚ್ ಮಿಸ್ ಆಗೋದು, ಅವೆಲ್ಲ ಏನು ತೋರಿಸುತ್ತೆ? ಲಿಮಿಟೇಷನ್ ತೋರಿಸುತ್ತೆ. ದೇವರಿಗೆ ಲಿಮಿಟೇಷನ್ ಇಲ್ಲ. ಹೀಗೂ ಹೋಗಿ ಮಾಡಬಲ್ಲ, ಹಾಗೂ ಮಾಡಬಲ್ಲ. ದೂರದಿಂದ ಬೇಕಾದ್ರೆ ಪ್ರೇರೇಪಣೆ ಮಾಡ್ತಾನೆ, ಒಳ ಕೂತ್ಕೊಂಡು ಬೇಕಾದ್ರೆ ಪ್ರೇರೇಪಣೆ ಮಾಡ್ತಾನೆ. ದೇವರ ಶಕ್ತಿ ಅದು. ಇತ್ಯಾದಿ ಸರ್ವಗತತ್ವಸ್ಯ ತತ್ತಚ್ಛಕ್ತಿ ಪ್ರಬೋಧನಾರ್ಥತ್ವ ಸಾಮರ್ಥ್ಯಾತಿಶಯೇನ ಜೀವ ಸಮಾನ ಭೋಗ ಪ್ರಾಪ್ತಿರಪಿ ಸಮಾಹಿತೇತಿ ಧ್ಯೇಯಂ. ಸಮಾಹಿತ ಇತಿ ಧ್ಯೇಯಂ. ಸಾಮರ್ಥ್ಯಾತಿಶಯೇನ, ಇದು ಹೆಚ್ಚು ಸಾಮರ್ಥ್ಯ ಇದೆ. ನಮಗೆ ಶಕ್ತಿ ಇಲ್ಲ. ಈಗ ಇನ್ನೊಬ್ಬರ ಮಾತು ಕೇಳ್ತಾ ಇಲ್ಲ, ಕೇಳಿಸ್ಬೇಕು ಅನಿಸ್ತಾ ಇದೆ. ಎಷ್ಟು ಹೊರಗೆ ಹೊಡಿಬೇಕೆ ಹೊರತು ಒಳಗೋಗಿ ಚೇಂಜ್ ಮಾಡೋ ಬುದ್ಧಿ ಇಲ್ಲ, ಶಕ್ತಿ ನಮಗಿಲ್ಲ. ದೇವರಿಗೆ ಏನಿದೆ? ಈಗ ಒಳಗೋಗಿ ಚೇಂಜ್ ಮಾಡ. ಇದು ನೋಡಿ, ಸಾಮರ್ಥ್ಯಾತಿಶಯೇನ. ಏನ ಸಾಮರ್ಥ್ಯ? ತುಂಬಾ ಜಾಸ್ತಿ ಇರೋದು ಹಾಗೆ ಮಾಡ್ತಾನೆ ಹೊರತು ಅದು ಗ್ಲೋರಿ. ಜೀವ ಸಮಾನ ಭೋಗ ಪ್ರಾಪ್ತಿರಪಿ ಸಮಾಹಿತ ಇತಿ ಧ್ಯೇಯಂ. ಸಮಾಹಿತ ಇತಿ ಸಮಾಹಿತೇತಿ ಧ್ಯೇಯಂ. ಅದು ಆಕ್ಚುಲಿ ಒತ್ತಿ ಬೇಕು. ಸಮಾಹಿತೇತಿ, ಸಮಾಹಿತ ಇತಿ ಧ್ಯೇಯಂ. ಇತಿ ಅಂದ್ರೆ ಸ್ಪೇಸ್ ಕೊಡಬೇಕು. ಏನರ್ಥ ಅಂದ್ರೆ, ಇನ್ನೊಂದು ಪ್ರಶ್ನೆ ಉತ್ತರ ಬಂದಾಗ ಆಗಿದ್ದಿಲ್ಲ. ಏನು ಉತ್ತರ? ಅರ್ಭಕೌಕಸ್ತ್ವ, ಚಿಕ್ಕ ಜಾಗದಲ್ಲಿ ಇದ್ದಾನಲ್ಲ ಅಂತ ಕೇಳಿದ್ರೆ ಸಾಮರ್ಥ್ಯಾತಿಶಯೇನ. ಅವನ ಸಾಮರ್ಥ್ಯಾತಿಶಯ ಚಿಕ್ಕ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂದ್ರೆ ಏನರ್ಥ? ಅದು ಗ್ರೇಟ್ ಅಂತ. ಯೋಗನೇ ಆಗ್ತಿದ್ದಿಲ್ಲ ಇದು ಹೋದ್ರೆ. ಯೋಗ ಶಕ್ತಿಯಲ್ಲಿ ಏನು ಸೇರ್ಕೊಂಡಿದೆ? ಚಿಕ್ಕದಾಗುವಿಕೆ ಏನು ಸೇರ್ಕೊಂಡಿದೆ. ಬರ್ತಾಯ್ತಾ? ಅಣಿಮ ಎಂಬುದೇನೋ ಚಿಕ್ಕದಾಗು, ಮಹಿಮಾ ಎಂಬುದೇನೋ ದೊಡ್ಡದಾಗೋದು. ಅಯ್ಯೋ, ಅಣಿಮ ಎಂಬುದನ್ನು ಯೋಗ ಶಕ್ತಿಯಲ್ಲಿ ಗುಣ ಅಂತ ಒಪ್ಪಿ ಇಲ್ಲಿ ದೋಷ ಅಂತ ಯಾಕೆ ರೀತಿಯ ನೀನೀಗ? ಇದೇನಿದು? ಜೀವ ಎಷ್ಟು ಚಿಕ್ಕವನು ಹೇಳಿದ್ದಾರೆ. ಜೀವ ಎಷ್ಟು ಚಿಕ್ಕವನು ಅಂದ್ರೆ ಪರಮಾಣು ಪ್ರದೇಶೇಪಿ ಅನಂತ ಪ್ರಾಣಿರಾಶಯ. ಒಂದು ಪರಮಾಣು ಜಾಗದೊಳಗೆ ಇನ್ಫೈನೈಟ್ ಸ್ಪಿರಿಟ್ಸ್ ಜೀವರಿರ್ತಾರೆ. ಅಂಥ ಪ್ರತಿಯೊಬ್ಬ ಜೀವನ ಒಳಗೆ ಕೊಡ್ಬೇಕಾದ್ರೆ ದೇವರು ಎಷ್ಟು ಚಿಕ್ಕ ರೂಪ ತೊಗೊಳಕ್ ಬರುತ್ತೆ. ಆ ಯೋಗನ ಯಾರು ಯೋಚನೆ ಮಾಡಕ್ಕೆ ಬರಲ್ಲ. ಗೊತ್ತಾಯ್ತಾ? ತುಂಬಾ ದೊಡ್ಡದು. ಎಷ್ಟು ಪ್ಯಾಕಿಂಗ್ ಕೊಟ್ಟರು, ಎಕ್ಸ್ಪರ್ಟ್ ಪ್ಯಾಕ್ಮನ್ ಬಂದ ಇಷ್ಟು ಮಾಡಲ್ಲ. ಅವ್ನಿಗೆ ಆಸೆಗೆ ಭಾರಿ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ, ಭಾರಿ ಗ್ರೇಟ್ ಅಂತ. ಇನ್ನು ಸ್ವಲ್ಪ ಕಡಿಮೆ ಮಾಡಲ್ಲ, ಇನ್ನೂ ಚಿಕ್ಕದು ಮಾಡಿ ಇಷ್ಟು ತಗೊಂಡು ಪೆನ್ ಡ್ರೈವ್ ಹಾಕಿದಾಗ ಎಷ್ಟು ಚಿಕ್ಕದಾಯ್ತದೆ. ಈಗ ಇಡೀ ಪುಸ್ತಕ ಹಾಕಿದ್ರೆ ಏನಂತಾರೆ ಅದನ್ನ? ಅಣಿಮ. ದೋಷ ಅಂತಾರೆ ಅದನ್ನ, ಗುಣ ಅಂತಾರೆ. ಈಗ ಒಂದು ಪೆನ್ ಡ್ರೈವ್ ಅಲ್ಲಿ ಸಾವಿರಾರು ಪುಸ್ತಕ ಸೇರಿಸ್ಬಿಡ್ತೀರಲ್ಲ, ದೋಷನೋ ಗುಣನೋ? ಗುಣ. ಅದರೊಳಗೆ ದೇವರಿರ್ತಾರೆ. ಇನ್ನೆಂತ ಗುಣ ಅದು? ಪ್ರತಿಯೊಂದು ಅಕ್ಷರದಲ್ಲೂ ಮತ್ತೆ ದೇವರಿರ್ತಾನೆ ಅಂತ ಕೇಳಿದ್ರೆ ದೇವ್ರ ಮಹಿಮೆ ಏನಾಯ್ತು? ಇವೆಲ್ಲ ನಮಗೆ ತುಂಬಾ ಅನುಕೂಲ. ಈಗ ಈ ಪೆನ್ ಡ್ರೈವ್ ಸಿಡಿಗಳೆಲ್ಲ ನೋಡಿದ ಮೇಲೆ ದೇವ್ರ ಮಹಿಮೆ ಏನಾಗ್ತಾ ಇದೆ ಈಗ ಗೊತ್ತಾ? ಇನ್ನೂ ಸುಲಭ ಆಗ್ತಾ ಇದೆ. ಇಲ್ಲದ ಯಾರೋ ದೋಷ ಅಂತ ಕರೆದಿದ್ದಾರೆ, ಅದನ್ನ ಗುಣ ಅಂತ ಕರೆದಿದ್ದಾರೆ. ಏನಿದು ಆಶ್ಚರ್ಯ! ನೂರಾರು ಸಾವಿರಾರು ಪುಸ್ತಕ ಎಂಟೈರ್ ಲೈಬ್ರರಿ ಇಷ್ಟಲ್ಲಿ ಹಾಕ್ತಾರೆ ಅಂತ ಕೇಳಿದ್ರೆ ಏನು ವಂಡರ್ಫುಲ್ ಅಂತ ಹೇಳ್ತೀವಿ ಹೊರತು ಪಾಪ ಅಂತ ಕರೀತಾರೆ ಯಾರಾದ್ರೂ? ಯಾರು ಕರೆಯೋದಿಲ್ಲ. ಅಣಿಮ ಸಿದ್ಧಿ ಅದು ಸಾಮರ್ಥ್ಯಾತಿಶಯ. ಸಾಮರ್ಥ್ಯ ಅಂದ್ರೆ ಯೋಗ. ಯೋಗ ಹೇಳ್ತಾರೆ, ಸಾಮರ್ಥ್ಯ ವಿಶೇಷನೇ ಯೋಗ ಅಂತ ಕರೆಯೋದು. ಅತ್ರ ಸ ಇತ್ಯುಕ್ತಿ ಪೂರ್ವೋಕ್ತೇನ ಐಕ್ಯೋಕ್ತ್ಯರ್ಥ. ಅತ್ರ ಸಹ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ಹಿಂದೆ ಹೇಳಿದಂತಹ ವಿಷಯಗಳಿದೆಯಲ್ಲ ಅದೆಲ್ಲ ಒಂದೇ ಅಂತ ಹೇಳೋದಕ್ಕೋಸ್ಕರ. ಸಹಿ ಇಲ್ಲಿದೆ ನೋಡಿ. ಲಿಂಗೈ ಸರ್ವೈರ್ಯುತ ಸಹಿ. ಇದು ಯಾವನು ನಾಮಾತ್ಮಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೋ ಅವನು ಲಿಂಗಾತ್ಮಕ ಶಬ್ದಗಳು ವಾಚ್ಯನಾಗಿದ್ದಾನೆ. ಸಹಿ ಅವನೇ, ಇವನೊಬ್ಬನು ಅವನವ್ರು ಬೇರೆ ಅಲ್ಲ ಅಂತ ಹೇಳ್ತಾ ಹಿಂದೆ ಹೇಳಿ ಪೂರ್ವೋಕ್ತೇನ ಐಕ್ಯೋಕ್ತ್ಯರ್ಥ. ಇಬ್ರು ಒಂದೇ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದಾರೆ. ಅದು ಗುಣಪೂರ್ಣನಾದವನೇ ಒಬ್ಬ, ದೋಷದೂರನಾದವನೊಬ್ಬ. ಯಾವನು ಗುಣಪೂರ್ಣನೋ ಅವನೇ ಏನಾಗಿದ್ದಾನೆ? ದೋಷದೂರನೂ ಆಗಿದ್ದಾನೆ. ಅಲ್ಲಿಗೆ ನಾಳೆ ಅದ್ರ ಮುಂದಿನ ಪಾಠ. ಓಂ ಜನ್ಮಾದ್ಯಸ್ಯ ಯತೋನ್ಮಯ